ಹಾಗೂ ಯುವ ಚಿತ್ರಗಳು ಹಾಗೆ ಯುವ ಚಿತ್ರಗಳು ಹಾಗೂ ಹಾಗೆ ವೇದಿಕೆ ಮೇಲೆ ವಿವರಿಸ್ತೀವಿ. ನಂತರ ಅದೇ ಹೋಗ್ಬೇಕು ನಿಮ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ನೀಡಬೇಕಾಗಿ ಹಾಗೂ ಈ ನಮ್ಮ ಉಪನ್ಯಾಸಕರು ಹಾಗೂ ಈ ಸ್ಲಂ ಜನಾಂಗ ಸ್ಲಂ ಜನಾಂಗದ ಮುಖಂಡರನ್ನು ನಾನು ಈ ವೇದಿಕೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾಕೆಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಬಹಳ ಮಹತ್ವದ ಸಂವಿಧಾನ ಇದೆ. ಈ ಸಂವಿಧಾನ ಈ ಹೆಣ್ಮಕ್ಳೆಲ್ಲ ಹುಡುಗಿಯರೆಲ್ಲ ಓದಿ ಪರೀಕ್ಷೆ ಕೊಟ್ಟಿದ್ದಾರೆ. ಈ ಹೆಣ್ಮಕ್ಳು ಚಿತ್ರವನ್ನು ಬಂದು ಪರೀಕ್ಷೆ ಕೊಟ್ಟಿದ್ದೀರಿ ಅಂದರೆ ಇದಕ್ಕೆ ನಾನು ಈ ಹೆಣ್ಮಕ್ಳಿಗೆ ಬಹಳಷ್ಟು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಮೊದಲಿದ್ದು ಈಗಿಗೂ ಬಹಳ ಡಿಫರೆನ್ಸ್ ಇದೆ. ಈ ಅವರೆಲ್ಲ ಹೆಣ್ಮಕ್ಳು ಹೆಚ್ಚು ಹೊರಗೆ ಬರ್ತಿದ್ದಿಲ್ಲ, ಅವರು ಓದಿದ್ರು ಕೂಡ ಆಗ್ತಿದ್ದಿಲ್ಲ. ಆದರೆ ಈಗ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನೀವು ನೋಡ್ತಾ ಇದ್ರಿ, ಅವರೆಲ್ಲ ಗ್ರಾಮೀಣ ಜನಾಂಗ ಓದಿ IAS IPS ಆಗಿದ್ದಾರೆ. ಈಗ ಈ ಮಕ್ಕಳಿಗೆ ಏನು ಓದಿ ಪರೀಕ್ಷೆ ಕೊಡ್ತಿರಲ್ಲ, ಇಲ್ಲಿ ಏನು ಕೂತಿರೋ ಎಲ್ಲರೂ ವಿದ್ಯಾರ್ಥಿಗಳು ಒಂದಿಲ್ಲ ಒಂದು ಒಳ್ಳೆಯ ಸ್ಥಾನ ತಗೊಳ್ತೀರಿ ಅಂತೇಳಿ ನಾನು ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂವಿಧಾನ ಏನನ್ನೋದು ಯಾರಿಗೆ ಗೊತ್ತಿರಲಿಲ್ಲ. ಈ ನಮ್ಮ ಉಪನ್ಯಾಸಕರು ನಿಮ್ಗೆ ಪರೀಕ್ಷೆ ಮೂಲಕ ತಿಳಿಸ್ತಾ ಇದ್ದಾರೆ. ಇದನ್ನ ಯಾರು ಹೆಚ್ಚಾಗಿ ಹೇಳಂಗಿಲ್ಲ. ಈಗ ಮೇಡಮ್ ಅವರು ಹೇಳಿದ್ರು ಸಂವಿಧಾನದ ಬಗ್ಗೆ, ಅಂದ್ರೆ ಕೆಲವರು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಕೆಲವರು ಏನೋ ಅವರವರ ಭಾವನೆಗಳಿಂದ ಈ ವಾಟ್ಸಪ್ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ಅಂದ್ರವರು ಇದನ್ನ ಯಾರು ಇದು ಮಾಡಕ್ ಬರಂಗಿಲ್ಲ, ಅಷ್ಟೊಂದು ಶಕ್ತಿ ಇದೆ ಇದರಲ್ಲಿ, ಅದಕ್ಕಾಗಿ ಇದನ್ನ ಟಚ್ ಮಾಡಿದ್ರೆ ಸುಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಮೇಡಮ್ ಅವರು. ಒಳ್ಳೆ ವರ್ಡ್ ಹೇಳಿದ್ದಾರೆ. ಅಂದ್ರೆ ಇದು ಅವ್ರು ಯಾಕೆ ಹೇಳಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ಅವರು ವಿವರವಾಗಿ ಸ್ಟಡಿ ಮಾಡಿ ನಿನ್ನೆಲ್ಲ ತಿಳಿಸ್ತಾರೆ. ಮತ್ತೆ ಗಡ್ಬಡ್ ಮಾಡಿ ಕೇಳಿದ ಅವ್ರ ಮಾತುಗಳನ್ನು ಇದು ಗಡಿಗೆ ಸ್ವಲ್ಪ ఎక్కువ ಆಗ್ತಿದೆ. ಆ ಕಾರಣಕ್ಕಾಗಿ ಅವ್ರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಇಲ್ಲಿ ಸರ್ ಹೇಳಿದ್ರು ಸ್ವಲ್ಪ ಕಡಿಮೆ ఎక్కువ ಆಗಿದೆ, ಸ್ವಲ್ಪ ಅವರು ಸ್ಪಷ್ಟವಾಗಿ ಕೇಳಬೇಕಾಗಿತ್ತು. ಮತ್ತೆ ಅವರು ಇನ್ನೊಂದ್ಸರ್ತಿ ಆದ್ರೆ ಅವ್ರಿಗೆ ತಿಳ್ಕೊಳ್ಳಿ ಮಾಡೋದು, ಇನ್ನೊಂದ್ಸರ್ತಿ ಪರೀಕ್ಷೆ ಇನ್ನೊಂದ್ಸರಿ ಕ್ಲಿಯರ್ ಆಗಿ ತಿಳಿಸ್ತಿದ್ರೆ ಅವರ ಜ್ಞಾನ ಭಾಳ ಇದು ಗಡ್ಬಡಾಗಿರ್ತದೆ. ಸ್ವಲ್ಪ ಮಕ್ಕಳಿಗೆ ಗೊತ್ತಾಗಿಲ್ಲ, ಅವ್ರು ವರ್ಡ್ಗಳು ಗೊತ್ತಾಗಿಲ್ಲ, ಅವ್ರಿಗೆ ಏನ್ ಹೇಳೋದು ಏನಿಲ್ಲ ಅಂತ ನಾವು ಅಲ್ಲಿ ಪಕ್ಕ ಕೂತ್ರು ನಮಗೂ ಕರೆಕ್ಟಾಗಿ ಉಚ್ಚಾರಗಳು ಅರ್ಥ ಆಗಿಲ್ಲ. ಅದಕ್ಕೆ ಇನ್ನೊಂದು ಸರ್ತಿ ಅವರು ಕರೆಸಿ ಮಕ್ಕಳಿಗೆ ಹೇಳಿ, ಮಕ್ಕಳಿಗೆ ಎಲ್ಲ ಈ ಪರೀಕ್ಷೆ ಬಂದಿದ್ದಿಲ್ಲ, ನೀವು ಹಣೆ ಬರ ಅಂತ ಯಾರು ಮಾಡ್ಕೊಂಡ್ರೆ ಕಟ್ಟುಕೊಂಡು ಹೇಳ್ತೀನಿ ನಾನು. ಹಣೆ ಬರ ಆದಾಗ ನನಗೆ ಈ ತರ ಇದ್ದೀನಿ ಅಂತ ಹೇಳಿ ಯಾರು ಮಾತಾಡ್ಕೋಬೇಡಿ. ನೀವು ಪ್ರಯತ್ನನೇ ಹಣೆ ಬರ, ನೀವು ಪ್ರಯತ್ನ ಮಾಡ್ರಿ. ಈಗ ಏನು ವೇದಿಕೆ ಮೇಲೆ ಬಿಟ್ಟಿದ್ದಾರೆ ಅದೇ ತರ ತಾವು ಕೂಡ ಒಂದು ದಿವಸ ತಾವು ಕೂಡ ಕೆಟ್ಟಿಸ್ತೀರಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತೆ ಇದು ನಮ್ಮ ಈ ಸಂಸ್ಥೆಯ ಫಾದರ್ ಈ ಪರೀಕ್ಷೆ ಪ್ರಧಾನ ಸಮಾರಂಭಕ್ಕೆ ಈ ಸ್ಟೇಜ್ ಕೊಟ್ಟಿದ್ದಕ್ಕಾಗಿ ಮತ್ತು ಈ ನಮ್ಮ ಗಣ್ಯ ವ್ಯಕ್ತಿಗಳಾಗಿರುವ ಎಲ್ಲರಿಗೂ ನಾನು ಇವತ್ತಿನ ದಿವಸ ಧನ್ಯವಾದಗಳು ಅರ್ಪಿಸ್ತೇನೆ. ಯಾಕಂದ್ರೆ
ಈ ಸಂವಿಧಾನ ಬಹಳ ಮಹತ್ವದ ಸಂವಿಧಾನ ಇದೆ. ನೀವು ಅರ್ಥ ಮಾಡ್ಕೊಳ್ರಿ. ನೀವು ಏನೇ ಪ್ರಾಬ್ಲಮ್ಸ್ ಕೂಡ ನಾನು ಇಂಜಿನಿಯರ್ ನಮಗೆ ಗೊತ್ತಿರೋದಿಲ್ಲ. ನಾವು ಬರೇ ಇಂಜಿನಿಯರ್ಸ್ ಬಗ್ಗೆ ಮಾತಾಡಬಹುದು, ಟೆಕ್ನಿಕಲ್ ಬಗ್ಗೆ ಹೇಳಬಹುದು. ಆದರೆ ಈ ಉಪನ್ಯಾಸಕರು ನೀವು ಪ್ರತಿಯೊಂದು ವಿಷಯ ಹೇಳ್ತಾ ಇದ್ದಾರೆ, ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ಮುಂದೆ ನೀವು ಒಂದು ಒಳ್ಳೆ ಸ್ಥಾನ ಮಾಡಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಂತಹ ಎಲ್ಲ ಯುವಕರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಖುಷಿಯ ವಿಚಾರ, ಗುಲ್ಬರ್ಗದಲ್ಲಿ ಬದುಕು ಕರಿಯರ್ ಅಕಾಡೆಮಿ ವತಿಯಿಂದ ಇಂದು ನಡೆಸಲಾದ 77ನೇ ಸಂವಿಧಾನದ ದಿನದ ಪ್ರಯುಕ್ತ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸುಮಾರು 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಇಂದು ಎಕ್ಸಾಮನ್ನು ಬರೆದರು. ಆ ಎಕ್ಸಾಮ್ನಲ್ಲಿ 84 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡೆದು ಮತ್ತು 82 ಮತ್ತು 81 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಕರಿಯರ್ ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಮತ್ತು ನಗದು ಬಹುಮಾನವನ್ನು ನೀಡಲಾಯಿತು. ಎಲ್ಲ ವಿದ್ಯಾರ್ಥಿನಿಗಳಿಗೆ ಅಭಿನಂದನೆ. 77ನೇ ಭಾರತ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿವಸ ಇಂದು ಕಲಬುರಗಿ ನಗರದಲ್ಲಿ ಬದುಕು ಕರಿಯರ್ ಅಕಾಡೆಮಿ ವತಿಯಿಂದ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಸುಮಾರು ವಿವಿಧ ಜಿಲ್ಲೆಗಳಿಂದ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ, ರಾಯಚೂರು, ಬೀದರ್ ಎಲ್ಲ ಜಿಲ್ಲೆಗಳಿಂದ 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗಿಯಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿರ್ತಕ್ಕಂಥದ್ದು. ಭಾಳ ಹುಮ್ಮಸ್ಸಿನಿಂದ ಈ ಒಂದು ಪರೀಕ್ಷೆಯನ್ನು ಬರೆದ್ರು. ಈ ಒಂದು ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿ ವತಿಯಿಂದ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ವಿಚಾರವಂತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾರತ ಸಂವಿಧಾನದ ಕುರಿತು ಜಾಗೃತಿಯ ಮಾತುಗಳನ್ನು ಆಡೋದ್ರ ಮೂಲಕ ಭಾರತ ಸಂವಿಧಾನ ಅರಿವು ಈ ದೇಶದ ಉಳಿವು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ನಾವು ಅರಿತುಕೊಂಡಾಗ ಮಾತ್ರ ಭಾರತ ಸಂವಿಧಾನಕ್ಕೆ ಗೌರವ ಸಲ್ಲಿಸಿದಂಗೆ ಆಗ್ತದೆ ಅಂತಕ್ಕಂಥ ಒಂದು ಘೋಷಣೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಹಾಗಾಗಿ ಅನೇಕ ವಿದ್ಯಾರ್ಥಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೇ ಭಾಗವಹಿಸಿದ್ದು ನಮ್ಮ ಅಕಾಡೆಮಿಗೆ ಭಾಳ ಖುಷಿ ತಂದಿರುವಂಥ ವಿಚಾರ. ಹಾಗಾಗಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯ ವತಿಯಿಂದ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಇವತ್ತು ಬದುಕು ಕರಿಯರ್ ಅಕಾಡೆಮಿ ವತಿಯಿಂದ 77ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಯಿತು. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುವ ಮೂಲಕ ಈ ಪರೀಕ್ಷಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹ ಪರೀಕ್ಷಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಚೈತನ್ಯ ಮತ್ತು ಸ್ಫೂರ್ತಿಯನ್ನು ತರ್ತಾ ಇರುವಂತಹ ಬದುಕು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾವು ಅಭಿನಂದಿಸ್ತೇವೆ. ಇನ್ನೂ ಹೆಚ್ಚಿನ ಇಂತಹ ಪರೀಕ್ಷಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಈ ಭಾಗದಲ್ಲಿ ಒಂದು ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸೋ ಕೆಲಸ ಬದುಕು ಕರಿಯರ್ ಅಕಾಡೆಮಿ ವತಿಯಿಂದ ನಡೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಡಾಕ್ಟರ್ ಅನಿಲ್ ಟೆಂಗಳಿ ಮತ್ತು ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಹನುಮಂತ್ ಇಟಗಿ ಅವರು ಮತ್ತು ಅಲ್ಲಂಪ್ರಭು ನಿಂಬರ್ಗ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮತ್ತು ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕಲಬುರಗಿ ನಗರದ ಸೆಂಟ್ ಮೇರಿ ಮದರ್ ತೆರೆಸಾ ಸಭಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬದುಕು ಕರಿಯರ್ ಅಕಾಡೆಮಿ ವತಿಯಿಂದ 77ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಕಲಬುರಗಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಒಂದು ಶೈಕ್ಷಣಿಕ ವಾತಾವರಣಕ್ಕೆ ಒಂದು ಯಶಸ್ವಿಯನ್ನು ತಂದುಕೊಡಲಿಕ್ಕೆ ಈ ಬದುಕು ಕರಿಯರ್ ಅಕಾಡೆಮಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೆಚ್ಚಿನದಾಗಿ ನಡೆಸ್ತಕ್ಕಂಥ ಕೆಲಸ ಬದುಕು ಕರಿಯರ್ ಅಕಾಡೆಮಿ ಮಾಡಲಿ ಅಂತಕ್ಕಂಥದ್ದನ್ನು ನಾನು ಹಾರೈಸ್ತಾ ಇದ್ದೇನೆ. ಅಲ್ಲಂಪ್ರಭು ನಿಂಬರ್ಗ, ಸ್ಲಂ ಜನರ ಸಂಘಟನೆ, ಕರ್ನಾಟಕ.